ಆ ಬಡಾವಣೆಯಲ್ಲಿ ಜನರಿಗೆ ಬಡಿದಿತ್ತು ಕೆಟ್ಟ ದುರ್ವಾಸನೆ. ಎಲ್ಲಿ ಏನಾಗಿದೆ, ಏನ್ ಇಂತಹ ದುರ್ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ಗಾಬರಿ ಜೊತೆಗೆ ಆತಂಕ. ಪಕ್ಕದ ಮನೆಯ ಕೋಣೆಯಲ್ಲಿ ಇತ್ತು ಬೆತ್ತಲೆಯಾಗಿ ಕೈಕಾಲುಗಳನ್ನ ಕಟ್ಟಿದ ಸ್ಥಿತಿಯ ಕೊಳೆತ ಪುರುಷನ ಮೃತದೇಹ. ಇಡೀ ಬಡಾವಣೆಯ ಜನರೇ ಶಾಕ್. ಎಲ್ಲಿ ಏನಾಗಿತ್ತು, ಯಾರು ಆತ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಭೀಕರವಾಗಿ ಕೊಲೆಯಾದ ವ್ಯಕ್ತಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆ. ಬಾಡಿಗೆ ಮನೆಯೊಂದರಲ್ಲಿ ವ್ಯಕ್ತಿಯ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆ. ಅನೈತಿಕ ಸಂಬಂಧ ಹಿನ್ನೆಲೆ ಕೊಲೆ ಮಾಡಿರುವ ಶಂಕೆ. ಹೀಗೆ ಆತಂಕದಿಂದಲೇ ಇಡೀ ಬಡಾವಣೆಯ ಜನ ಏನಾಗಿದೆ ಅಂತ ಇರುವ ವೇಳೆ ಆತಂಕದ ಜೊತೆ ದುರ್ವಾಸನೆ ಬರುತ್ತಿರುವ ಮನೆ ಎದುರು ಜನರ ಜಮಾವಣೆ. ಈ ಘಟನೆ ಜರುಗಿರೋದು ಬೆಂಗಳೂರು ನಗರದ ಟಿ ದಾಸರಹಳ್ಳಿ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಜುನಾಥ್ ನಗರದ 2ನೇ ರಸ್ತೆ ವಿಜಯಲಕ್ಷ್ಮಿ ಲೇಔಟ್ನಲ್ಲಿ. ಬಾಡಿಗೆ ಮನೆಯನ್ನ 2 ತಿಂಗಳ ಹಿಂದೆ ಬಾಡಿಗೆ ನೀಡಿದ ನಟರಾಜ್ ಸರಸ್ವತಿ ಎಂಬುವರಿಗೆ ಸೇರಿದ್ದ ಮನೆ. ಮೋಹನ್ ಕೃಷ್ಣ ಊರ್ವಶಿ ಎಂಬುವರಿಗೆ ಬಾಡಿಗೆ ಕೊಟ್ಟಿದ್ದು, ಕಳೆದ ರಾತ್ರಿ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಇದ್ದಿದ್ರಿಂದ ಬೀದಿಯಲ್ಲಿ ವಿಪರೀತವಾದ ವಾಸನೆ ಹರಡಿತ್ತು. ಈ ವೇಳೆ ನಟರಾಜ್ ಮಗನಿಗೆ ಸ್ಥಳೀಯರಿಂದ ಮಾಹಿತಿ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಬಾಗಲಗುಂಟೆ ಪೊಲೀಸರಿಂದ ತನಿಖೆ ವಿಚಾರಣೆ. ಬೆಳಗ್ಗೆ ಫೋನ್ ಮಾಡಿದ್ರು, ಸ್ಮೆಲ್ ಬರ್ತಾ ಇದೆ ಅಂತ. ಹಂಗಾಗಿ ನಾವು ಬೆಳಗ್ಗೆ ಸ್ಮೆಲ್ ಬರ್ತಾ ಇದೆ ಅಂದಿದ್ದಕ್ಕೆ ನಮ್ಮ ಮನೆಯವ್ರಿಗೆಲ್ಲ ಹೇಳ್ದೆ. ಎಲ್ಲ ಹೋಗಿದ್ರು, ಬಂದ್ರು ನಮ್ಮ ಮನೆಯವರು. ರೀ ಸ್ಮೆಲ್ ಬರ್ತಾ ಇದ್ದಂತೆ, ಈ ತರ ಎಲ್ಲ ಗಲಾಟೆ ಆಗಿತ್ತಂತೆ, ಹಿಂಗೆ ಮನೆ ಹತ್ರನೇ ಗಲಾಟೆ ಆಯ್ತು ಅಂತ ಮನೆ ಹತ್ರ ಫೋನ್ ಮಾಡಿದ್ರು. ಹೋಗ್ಬಿಟ್ಟು ಅದೇನ್ ನೋಡ್ಕೊಂಬರೋಣ ಬಾ ಅಂತ ಹೇಳಿ ಕರ್ಕೊಂಡ್ಬಂದ್ವಿ ಸರ್. ಬಂದಾಗ ಇಲ್ಲಿ 2.5 ಗಂಟೆ ಆಗಿತ್ತು. ಪೊಲೀಸ್ನವ್ರು ಫೋನ್ ಮಾಡಿದ್ವಿ. ನಾವು ಬೀಗ ಏನು ಹೊಡಿಯೋದು ಬೇಡ, ಪೊಲೀಸ್ನವ್ರು ಬರ್ಲಿ ಅಂದ್ಬಿಟ್ಟು ಪೊಲೀಸ್ನವ್ರು ಬಂದ ತಕ್ಷಣ ಇದು 100ಗೆ ಫೋನ್ ಮಾಡಿದ್ವಿ. ಅಲ್ಲಿ ಫೋನ್ ಮಾಡಿದ್ದಕ್ಕೆ ಅವರು ಆಯ್ತು ಎಲ್ಲಿ ಏನು ಅಂತ ಕೇಳಿದ್ರು. ಇಂಥ ಕಡೆ ಅಂತ ಅಡ್ರೆಸ್ ಹೇಳಿದ್ವಿ. ಅವಾಗ ಹೊಯ್ಸಳದವ್ರು ಬಂದ್ರು. ಹೊಯ್ಸಳ ಬಂದ್ಬಿಟ್ಟು ಇಲ್ಲಿ ಬೀಗ ಹೊಡಿಯಲ್ಲ ನಾವು, ಅವರೆಲ್ಲ ಬರ್ಲಿ, ಇನ್ನೊಂದ್ ಕಡೆಯವ್ರು ಬರ್ತಾರೆ, ಅವ್ರು ಬಂದ್ಮೇಲೆ ನಾವು ಬೀಗ ಹೊಡಿತೀವಿ ಅಂತ ಹೇಳಿದ್ರು. ಅದೇ ಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀನಿ ನಾನು ಫಿಲಮ್ ಅಲ್ಲಿ ಅಂತ ಹೇಳಿದ್ಲು. ಒಂದೇ ದಿನ ನಾನು ಅವ್ರು ನೋಡಿದ್ದು, ಅಡ್ವಾನ್ಸ್ ಕೊಡೋ ದಿನ. ಬಾಕಿ ದಿನ ನಾನು ನೋಡಿಲ್ಲ. ಇನ್ನೊಂದ್ ದಿನ ಈ ಕಡೆಯಿಂದ ಬಂದು ಹೋಗುವಾಗ ಈಚೆ ಕಡೆ ನಿಂತಿದ್ರು. ನೀರು ಆಫ್ ಮಾಡಿ ಅಂತ ಹೇಳ್ಬಿಟ್ಟು ಹೋದೆ ಅಷ್ಟೇ, ಇನ್ನೇನು ಮಾತಾಡ್ಸ್ಲಿಲ್ಲ ಸರ್. ಅಮ್ಮನ ಹೆಸರು ಊರ್ವಿಳ ಅಂತ ಹೇಳಿದ್ರು. ಒಂದ್ ದಿವಸ ಫೋನ್ ಮಾಡಿ ಒಂದೇ ಸರಿ ನನ್ಗೆ ಫೋನ್ ಮಾಡಿರೋದು ಅವರು. ಆ ನಂಬರ್ ನನ್ನ ಹತ್ರ ಇದೆ. ಬಟ್ ಅವ್ರು ಒಂದೇ ಸರಿ ಮಾಡಿದ್ದು. ಕೇಳಿದೆ ನೀವು ಹೆಸರೇನು ಅಂತ ಕೇಳಿದ್ದಕ್ಕೆ ನನ್ನ ಹೆಸರು ಊರ್ವಿಳ ಅಂತ ಹೇಳಿದ್ರು. ಅವ್ರ ಯಜಮಾನ್ರ ಹತ್ರ ನಾನು ಮಾತಾಡಿಲ್ಲ ಸರ್. ಅಡ್ವಾನ್ಸ್ ಕೊಡೋ ದಿವಸ ಅಷ್ಟೇ ಮಾತಾಡಿದ್ದು. 1,000 ಅಡ್ವಾನ್ಸ್ ಕೊಟ್ರು. ಅವತ್ತು 1,000 ಅಡ್ವಾನ್ಸ್ ಕೊಟ್ಟು ನಮ್ಗೆ ಮನೇಲೆ ನೀರ್ ಹೊರಗೆ ಮಾಡ್ಕೊಡ್ಬೇಕು, ವಾಷಿಂಗ್ ಮಿಷಿನ್ ಇದೆ ಅಂದ್ರು. ಸರಿ ಆಯ್ತು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ವಿ ಅಷ್ಟೇ ಸರ್. ಅಡ್ವಾನ್ಸ್ ಬಾಡಿಗೆ ಎಲ್ಲ ಮಾತಾಡಿ ಅವತ್ತು 1,000 ಫೋನ್ ಪೇ ಮಾಡಿಸ್ಕೊಂಡ್ಮೇಲೆ ತಿರ್ಗಿ ಅವ್ರ ಹತ್ರ ನಾನು ಮಾತಾಡಿಲ್ಲ ಸರ್. ಇಲ್ಲಿ ಬನ್ನಿ ರವಿ ನೋಡಿ ಏನಂತ ಸ್ವಲ್ಪ ಅಂತಂದ್ರು. ನಾವು ಸ್ವಲ್ಪ ಆಚೆ ಇದ್ದೋ. ಒಂದ್ 2 ಗಂಟೆಗೆ ನಾವು ಬಿಡು ಮಾಡ್ಕೊಂಡು ಬಂದು ನೋಡಿದ ಸ್ಮೆಲ್ ಸ್ವಲ್ಪ ಬರ್ತಾ ಇತ್ತು ನಮ್ಗೂನು. ಫಸ್ಟ್ ಬರ್ಲಿಲ್ಲ, ಆಮೇಲೆ ಸ್ವಲ್ಪ ಹೊತ್ತು ಬಂತು, ಸ್ವಲ್ಪ ಬಿಟ್ಮೇಲೆ. ಆಮೇಲಿಂದ ಇದು ಯಾಕೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು 112 ಕಾಲ್ ಮಾಡ್ಬಿಟ್ಟು ಹೊಯ್ಸಳ ಕಾಲ್ ಮಾಡ್ದು. ಅವ್ರು ಬಂದ್ರು, ಇರೋದು ಹೇಳ್ದು, ಸರಿ ಸ್ಮೆಲ್ ಬರ್ತಾ ಇದೆ ನೋಡಿ ಅಂತಂದು. ಸರಿ ಅಂತ ಅಂದ್ಬಿಟ್ಟು ಅವ್ರು ಇನ್ನೊಂದು ಮೇಲೆ ಅಧಿಕಾರಿಗಳೆಲ್ಲ ಬರಬೇಕು, ಅವ್ರು ವೆಯ್ಟ್ ಮಾಡ್ಬಿಟ್ಟು ಇಲ್ಲಿ ಪಕ್ಕದವ್ರ ಕೈಯಲ್ಲಿ ಬೀಗ ಹೊಡ್ಸ್ಬಿಟ್ಟು ಒಂದ್ ಮನೆ ನೋಡ್ರು ಏನೂ ಆಗಿರ್ಲಿಲ್ಲ. ಇನ್ನೊಂದ್ ಮನೆ ಹೊಡೆದಾಗ ಬಾಡಿ ಬಿದ್ದಿತ್ತು ಅಂತಂದ್ರು. 2 months ಆಯ್ತು ಸರ್. 2 months ಆಯ್ತು. ಡಿಸೆಂಬರ್ 20th ಅಲ್ಲಿ ಬಂದ್ರು ಅವರು. 2 months ಆಯ್ತು. ಇನ್ನು ಒಂದೇ ತಿಂಗಳು ಬಾಡಿಗೆ ಕೊಟ್ಟಿತ್ತು. ಇನ್ನೊಂದ್ ತಿಂಗಳು ಕೊಡೋಷ್ಟಾಗ ಅವ್ರು ಖಾಲಿ ಮಾಡ್ತೀನಿ ಅಂದ್ರು. ಮಾರ್ಚ್ 10ಕ್ಕೆ 20ಕ್ಕೆ ಖಾಲಿ ಮಾಡಿ ಅಂತ ಹೇಳಿದೆ. ಪಿಗ್ನಿ ಕಲೆಕ್ಟ್ ಮಾಡ್ತೀನಿ ಅಂತ ಅವ್ರಂದ್ರು. ಹೋಗ್ತೀನಿ ನಾನು ಅಂತ ಜೆಂಟ್ಸ್. ಲೇಡಿ ಹೌಸ್ ವೈಫ್ ಆಗಿರ್ತೀನಿ, ಫಿಲ್ಮ್ ಶೂಟಿಂಗ್ಸ್ ಹೋಗ್ತೀನಿ ಅಂತಂದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಒಟ್ನಲ್ಲಿ ಮನೆಗೆ ಇರ್ತಿದ್ರು ಅವರು. ಇನ್ನು ಘಟನೆ ಸಂಬಂಧ ವಿಚಾರಣೆ ನಡೆಸಿದ ಬಾಗಲಗುಂಟೆ ಪೊಲೀಸರಿಗೂ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಮನೆಯಲ್ಲಿ ಮಹಿಳೆ ನಾಪತ್ತೆ, ಮೃತಪಟ್ಟಿರುವ ವ್ಯಕ್ತಿ ಮೋಹನ್ ಕೃಷ್ಣನ ಅಥವಾ ಯಾರು ಎಂಬ ಪರಿಶೀಲನೆ, ಇತ್ತ ಮೃತದೇಹ ಬಾಯಿಗೆ ಟೇಪ್ ಹಾಗೂ ಕೈಕಾಲು ಕಟ್ಟಿ ಕೊಲೆ ಮಾಡುವ ಆರೋಪಿಗಳು, ಜೊತೆಗೆ ಬೆತ್ತಲೆಯಾಗಿ ಬಿದ್ದಿರುವ ಮನೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಇರುವ ಮೃತದೇಹದ ಬಗ್ಗೆ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸಲಾಗಿದೆ. ವಾಯುವ್ಯ ವಿಭಾಗದ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಜುನಾಥ ನಗರದಲ್ಲಿ ನಟರಾಜ್ ಎನ್ನುವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಸುಮಾರು 45 ವರ್ಷ ಅಂದಾಜು ವಯಸ್ಸು, ಆತನನ್ನು ಯಾರೋ ಕೊಲೆ ಮಾಡಿ ಸುಮಾರು ಒಂದು 3 ದಿನದ ಹಿಂದೆನೆ ಕೊಲೆ ಮಾಡಿ ಬಿಟ್ಟೋಗಿರುವುದಾಗಿ ನಿನ್ನೆ ನಮಗೆ ಮಾಹಿತಿ ಬಂದಿದ್ದು, ಸ್ಥಳಕ್ಕೆ ಭೇಟಿ ನೀಡಿ ನೋಡಿದಾಗ ಒಬ್ಬ ವ್ಯಕ್ತಿಯನ್ನು ಯಾರೋ ಉಸಿರುಗಟ್ಟಿಸಿ ಮತ್ತು ಚಾಕುವಿನಿಂದ ಕೂಡ
ಹಲ್ಲೆ ಮಾಡಿ ಕೊಲೆ ಮಾಡಿರೋದಾಗಿ ತಿಳಿದು ಬಂದಿರ್ತದೆ. ಸೊ ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗಿ ಒಬ್ಬ ವ್ಯಕ್ತಿ ಮೋಹನ್ ಮತ್ತು ಬಿಂದು ಅಂತ ಇಬ್ಬರು ಒಂದು ಕಪಲ್ ಬಂದು ನಾವು ಗಂಡ ಹೆಂಡ್ತಿರಿದ್ದೀರಿ ಅಂತೇಳಿ ಈ ಮನೆ ಓನರ್ ಆದ ನಟರಾಜ್ ಅವರಿಗೆ ಸುಮಾರು ಒಂದು 2 ತಿಂಗಳ ಹಿಂದೆ ಮನೆಯನ್ನು ಬಾಡಿಗೆಗೆ ಪಡೆದುಕೊಂಡಿರೋದಾಗಿ ತಿಳಿದು ಬಂದಿರ್ತದೆ. ಸೊ ನಂತರ ಆವಾಗ ಅವರಿಬ್ಬರ ನಡುವೆ ಕೆಲವೊಂದು ಸಣ್ಣ ವಿಚಾರಗಳಿಗೆ ಗಲಾಟೆ ಆಗ್ತಿರೋದು ಕೂಡ ಆಗ್ತಿತ್ತು ಅಂತೇಳಿ ಅಲ್ಲಿನ ಅಕ್ಕಪಕ್ಕದವರಿಂದ ಮಾಹಿತಿ ತಿಳಿದು ಬಂದಿದೆ. ಪ್ರಸ್ತುತ ಈ ಮಹಿಳೆಯನ್ನ ನಾವು ಹುಡುಕ್ತಾ ಇದ್ದೀವಿ. ಆದಷ್ಟು ಬೇಗ ಆಕೆಯನ್ನು ಪತ್ತೆ ಮಾಡಿದ್ರೆ ಈ ಒಂದು ಕೊಲೆಗೆ ಸಂಪೂರ್ಣ ಏನು ಕಾರಣ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮಗೆ ತಿಳಿದು ಬರಲಿದೆ. ಕೊಲೆಗೆ ಎಷ್ಟು ದಿನ ಆಗಿದೆ ಸರ್? ಅಂದಾಜು ಒಂದು 2 ರಿಂದ 3 ದಿನ ಆಗಿರಬಹುದು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನು ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಬಂದ ನಂತರ ನಮಗೆ ಕ್ಲಾರಿಟಿ ಸಿಗುತ್ತೆ. ಆತ ಮೋಹನ್ ಅಂತ ಹೇಳಿ ಒಂದು ಮನೆ ಬಾಡಿಗೆಗೆ ಪಡ್ಕೊಂಡಿದ್ದಾನೆ. ಅದನ್ನ ಈಗ ಆಕ್ಚುಯಲ್ ನೇಮ್ ಏನಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಮಾಹಿತಿಯನ್ನ ಅದೇ ಅವರು ಇಲ್ಲಿ ಹಾಸನ್ ಕಡೆಯವರು ಅಂತ ಹೇಳಿ ಬಂದು ಮಾಹಿತಿ ಮನೆಯನ್ನ ಬಾಡಿಗೆಗೆ ಪಡ್ಕೊಂಡಿದ್ದಾರೆ. ಬಟ್ ಅವರು ನಿಜವಾದ ಹೆಸರು ಮತ್ತು ದಾಖಲೆಗಳು ಕೊಟ್ಟಿದ್ರು ಅಥವಾ ಬೇರೆ ಏನಾದ್ರು ಸುಳ್ಳು ಹೆಸರು ಕೊಟ್ಟು ಇಲ್ಲಿ ಬಂದು ಅವರು ಮನೆ ಬಾಡಿಗೆಗೆ ತಗೊಂಡಿದ್ರು ಅನ್ನೋದ್ರ ಬಗ್ಗೆ ವೆರಿಫಿಕೇಶನ್ ನಡೀತಾ ಇದೆ. ಆದಷ್ಟು ಬೇಗ ಅದನ್ನ ಪತ್ತೆ ಮಾಡ್ತಾ ಇದೀವಿ. ಅವರು ಹೇಳ್ಕೊಂಡಿರೋದು ಗಂಡ ಹೆಂಡತಿ ಅಂತ ಹೇಳಿದ್ದಾರೆ. ಬಟ್ ನಾವು ಅದ್ರ ಬಗ್ಗೆ ವೆರಿಫೈ ಮಾಡ್ತಾ ಇದೀವಿ. ಗಂಡ ಹೆಂಡತಿ ಅಂತ ಹೇಳಿ ಇದು ಮಾಡಿದ್ದಾರೆ, ಹೇಳಿ ಬಾಡಿಗೆಗೆ ತಗೊಂಡಿದ್ದಾರೆ. ಈಗ ಅದನ್ನ ವೆರಿಫೈ ಮಾಡಬೇಕು. ಆಕ್ಚುಲ್ ಆಗಿ ಅದು ಇನ್ನೂ ಮಾಹಿತಿಯನ್ನ ಕಲೆ ಹಾಕೋದಿದೆ. ಒಟ್ಟಾರೆ ಕೈಕಾಲುಗಳನ್ನ ಕಟ್ಟಿ ಕೊಲೆಯಾದ ವ್ಯಕ್ತಿ ಯಾರು, ಆತನನ್ನ ಕೊಲೆ ಮಾಡಿದವರು ಯಾರು, ಬಾಡಿಗೆ ಪಡೆದ ವೇಳೆ ಬಂದ ಮಹಿಳೆ ಯಾರು, ಆಕೆ ಈಗ ನಾಪತ್ತೆ, ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಘಟನೆ ಸಂಬಂಧ ಮೃತದೇಹ ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಶವಾಗಾರಕ್ಕೆ ರವಾನೆ ಮಾಡಿದ್ದು ಬಾಗಲಕೋಟೆ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಶಾಂತ್ ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ದಾಸರಹಳ್ಳಿ.